ಇಡೀ ಸರ್ಕಾರ ದೆಹಲಿಯಲ್ಲಿಲ್ಲ, ಮುಖ್ಯಮಂತ್ರಿಗಳು ದೆಹಲಿಯಲ್ಲಿದ್ದಾರೆ. ಬಾಕಿ ಮಂತ್ರಿಗಳೆಲ್ಲರೂ ಸಹ ಕರ್ನಾಟಕ ರಾಜ್ಯದಲ್ಲೇ ಇದ್ದಾರೆ. ಸರ್ಕಾರ ಇದೆ. ಈಗಾಗಲೇ ಮುಖ್ಯಮಂತ್ರಿಗಳು ದೆಹಲಿಗೆ ಬಂದಿದ್ದು ಎಲ್ಲ ರಾಜ್ಯದ ಎಂಪಿಗಳನ್ನ ಸಭೆ ಮಾಡಿ ಕರ್ನಾಟಕಕ್ಕೆ ದೊರಕಬೇಕಾದಂತ ಎಲ್ಲ ರೀತಿಯ ಸಹಾಯ, ಅದರಲ್ಲೂ ಸಹ ಅತಿವೃಷ್ಟಿ ಅನಾವೃಷ್ಟಿಗೆ ಏನು ಕೇಂದ್ರ ಸರ್ಕಾರದಿಂದ ಬರಬೇಕು ಮತ್ತು ಕೆಲವು ವಿಚಾರಗಳ ಚರ್ಚೆ ಮಾಡಲಿಕ್ಕೋಸ್ಕರ ದೆಹಲಿಗೆ ಬಂದಿದ್ದಂಥದ್ದು. ಕೆಲವು ದೆಹಲಿಯಲ್ಲಿರ್ತಕ್ಕಂಥ ಮಂತ್ರಿಗಳು ಇನ್ನೂ ಸಮಯ ಕೊಡ್ತಾ ಇಲ್ಲ. ಪ್ರಧಾನಮಂತ್ರಿಗಳಿಗೆ ಈಗಾಗಲೇ ಮನವಿ ಮಾಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಅನಾವೃಷ್ಟಿಯಿಂದ ಏನಾಗ್ತಾ ಇದೆ ಅಂತ ಹೇಳಿ. ಆದ್ರಿಂದ ಮಂತ್ರಿಮಂಡಲಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಮಂತ್ರಿಮಂಡಲ ಈಗಾಗಲೇ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಮಹಾಸಚಿವರು, ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ಸಹ ಚರ್ಚೆ ಮಾಡಿ ಅಂತಿಮ ತೀರ್ಮಾನಕ್ಕೋಸ್ಕರ ನಾವು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರನ್ನ ಕಾಯ್ತಾ ಇದ್ದೀವಿ. ಪಾರ್ಲಿಮೆಂಟ್ ಅಲ್ಲಿ ಬಹಳ ಬ್ಯುಸಿ ಇರೋದ್ರಿಂದ ಇವತ್ತು ಬಹುಶಃ ಸಮಯ ಸಿಕ್ಕಾಗ ಸಂಪೂರ್ಣಗೊಳ್ಳುತ್ತೆ. ಸರ್, 3-4 ದಿನಗಳಿಂದ ಅದೇ ಸರ್ ಎಕ್ಸ್ಪಾನ್ಷನ್ 3-4 ದಿನ ಆಗಿ ಹೇಳಿದ್ನಲ್ಲ. ಮೊದಲನೇ ದಿವಸ ಇವರು ಬಂದಿದ್ದು ಎಂಪಿಗಳ ಮೀಟಿಂಗು. 2ನೇ ದಿವಸ ಕೇಂದ್ರ ಸಚಿವರನ್ನ ಭೇಟಿ ಮಾಡಕ್ಕೆ ಪ್ರಯತ್ನ ಮಾಡಿದ್ರು, ಯಾರೂ ಸಹ ಸಮಯ ಕೊಟ್ಟಿಲ್ಲ. ಇವತ್ತು ಮಾತ್ರ ಪುರುಷೊತ್ತಾಗಿದ್ದಾರೆ. ಇವತ್ತು ಸಂಪುಟ ಸಭೆಯಲ್ಲಿ ಚರ್ಚೆ ಇವತ್ತೇನಾದ್ರು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಸಂಜೆ ಲೇಟ್ ನೈಟ್? ಇವತ್ತು ಸಮಯ ಸಿಕ್ಕಿದ್ರೆ ಇವತ್ತು ಸಹ ನನಗೆ ಅನಿಸುತ್ತೆ ಅದು ಅಂತಿಮ ತೀರ್ಮಾನಕ್ಕೆ ಬರ್ತಾರೆ ಅಂತ ಹೇಳಿ ನನ್ನ ಅನಿಸಿಕೆ. ಸರ್, ಈಗ ಬಿಜೆಪಿ ಅವರು ಟಾರ್ಗೆಟ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಸ್ಟೇಟ್ ಗವರ್ಮೆಂಟ್ ನ. ಎಲ್ಲ PL ಸಂತೋಷ್ ಹೇಳಿದ್ದಾರೆ, ರಾಜ್ಯ ಸರ್ಕಾರದ ಬಗ್ಗೆ ಗಮನ ಕೊಡ್ತಾ ಇಲ್ಲ, ಸಿಎಂ ಇಲ್ಲೇ ಇದ್ದಾರೆ. PL ಸಂತೋಷ್ ಅವರು ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಅವರು RSS ಇಂದ ದೇಣಿಗೆಯಾಗಿ ಬಂದಿರತಕ್ಕಂಥವ್ರು. ಅಲ್ಲಿ RSS ಬಿಜೆಪಿಯ ಚಟುವಟಿಕೆಗಳನ್ನ ನಿಯಂತ್ರಣ ಮಾಡಲು ಅವರು ನಾಗ್ಪುರಿಂದ ಬಂದಿರತಕ್ಕಂಥವ್ರು. ಕರ್ನಾಟಕದಲ್ಲೂ ಸಹ ಕಾಂಗ್ರೆಸ್ ಪಕ್ಷದಲ್ಲೂ ಸಹ ಅದೇ ರೀತಿ ನಡೆಯುತ್ತೆ ಅಂತ ಅವ್ರ ಅನಿಸಿಕೆ. ನಾವು ಯಾವುದೇ ನೋಂದಾವಣೆ ಆಗಿಲ್ಲದೆ ಇರ್ತಕ್ಕಂಥ ಸಂಘ ಸಂಸ್ಥೆಗಳಲ್ಲಿ ನಾವು ಚರ್ಚೆ ಮಾಡೋದಿಲ್ಲ. ಜನಗಳು ಆರಿಸಿರ್ತಕ್ಕಂಥ ಸರ್ಕಾರ ಸಂವಿಧಾನದ ಚೌಕಟ್ಟಿನಲ್ಲಿ ಯಾರ ಜೊತೆ ನಾವು ಚರ್ಚೆ ಮಾಡಬೇಕು ಅವರಲ್ಲಿ ಚರ್ಚೆ ಮಾಡಿ ನಾವು ತೀರ್ಮಾನವನ್ನು ತೆಗೆದುಕೊಳ್ತೀವಿ. BL ಸಂತೋಷ್ ಅವರು RSS ಇಂದ ಭಾರತೀಯ ಜನತಾ ಪಾರ್ಟಿಯ ಮೇಲುಸ್ತುವಾರಿ ವಹಿಸಿರ್ತಕ್ಕಂಥವ್ರು. ನಾವು ನಾಗ್ಪುರಿಂದ ಯಾವುದೇ ರೀತಿಯ ಡೈರೆಕ್ಷನ್ಸ್ ನಿರ್ದೇಶನಗಳೆಲ್ಲ ತೆಗೆದುಕೊಳ್ಳೋದಿಲ್ಲ. ಅವ್ರಿಗೆ ಅಭ್ಯಾಸ ಇದ್ರೆ ತೆಗೆದುಕೊಂಡು ಅವ್ರು ಮಾಡಲಿ. ಭಾರತೀಯ ಜನತಾ ಪಾರ್ಟಿ ಅಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏನೂ ಸಹ ಸರಿ ಇಲ್ಲ. ಅದನ್ನ ಮೊದಲು ಸರಿ ಮಾಡಕ್ಕೆ ಹೇಳಿ ಆಮೇಲೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡೋದು ಒಳ್ಳೆಯದು.